ಹಾಗೆ ಬಿಜೆಪಿ ಹೈಕಮಾಂಡ್ ನನ್ನ ಕೈ ಬಿಡೋ ಮಾತೇ ಇಲ್ಲ, ಬಹಳ ಕಷ್ಟಪಟ್ಟು ಕೊನೆ ಕ್ಷಣದಲ್ಲಿ ಎಲ್ಲವೂ ನನಗೆ ಸಿಕ್ಕಿದೆ ಅಂತ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳ್ತಾ ಇದ್ದಾರೆ. ಟಿವಿ9 ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಅವರು ಮಾತನಾಡಿದ್ದಾರೆ. ಯಾಕೆ ಟಿಕೆಟ್ ಕೊಡಬೇಕು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ, ಯಾಕೆ ನಾನು ಕೊಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಏನ್ ಮಾನದಂಡ? ಒಂದು, ಸ್ಥಳೀಯವಾಗಿರುವಂತವ್ರು. ಎರಡನೇದಾಗಿ, ಬಹಳ ಕಷ್ಟದ ಸಂದರ್ಭದಲ್ಲಿ ನಾನು ಬಿಜೆಪಿ ಪಕ್ಷದ ಕೈ ಹಿಡ್ದೀನಿ, ನನ್ನ ಜಾಯಮಾನನೋ ನನ್ನ ಜಾತಕದ ದೋಷನೋ ಗೊತ್ತಿಲ್ಲ, ನನಗೆ ರಾಜಕೀಯದಲ್ಲಿ ಯಾವುದೂ ಕೂಡ ಇಲ್ಲಿ ತನಕ ಸುಲಭವಾಗಿ ಸಿಕ್ಕಿಲ್ಲ. ಡಾಕ್ಟರ್ ಕೆ ಸುಧಾಕರ್ ಅವರು ನನಗೆ ಯಾವುದೂ ಕೂಡ ಸುಲಭವಾಗಿ ಸಿಕ್ಕಿಲ್ಲ ಅಂತ ಹೇಳ್ತಾನೆ ಈ ಬಾರಿ ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂಥ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಪ್ರತಿನಿಧಿ ಜೊತೆಗೆ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿದ್ದಾರೆ. ಏನ್ ಹೇಳಿದ್ರೆ ಬನ್ನಿ ಕೇಳೋಣ. ಈ ಬಾರಿಯ ಒಂದು ಲೋಕಸಭಾ ಚುನಾವಣೆಯಲ್ಲಿ ತಾವು ಬರಲೇಬೇಕು ಅಂತೇಳಿ ಮುಖಂಡರು ಕಾರ್ಯಕರ್ತರು ಒತ್ತಾಯ ಇತ್ತು ಮತ್ತು ತಾವು ಅಪೇಕ್ಷೆ ಪಟ್ಟಿದ್ರಿ, ಆದರೆ ಪ್ರಥಮ ಹಂತದಲ್ಲಿ ಬಂದಿಲ್ಲ. ಇದಕ್ಕೇನು ಹೇಳ್ತೀರಿ? ಗೊತ್ತಿಲ್ಲ. ಈಗ ಸ್ವಾಭಾವಿಕವಾಗಿ ಒಂದು 2 ಲಿಸ್ಟು 3 ಲಿಸ್ಟು ಬಿಡುಗಡೆ ಮಾಡ್ತಾರೆ. ಒಂದೇ ಲಿಸ್ಟ್ನಲ್ಲಿ 28 ಕ್ಷೇತ್ರಗಳನ್ನು ಕೂಡ ಅಂತಿಮ ಮಾಡಲ್ಲ. ಅಂತಿಮ ಮಾಡಿದ್ರು ಅದು ಪ್ರಕಟಿಸಲ್ಲ. ಇದು ವಾಡಿಕೆ, ರಾಜಕೀಯದ ವಾಡಿಕೆ. ಅದು ನಮ್ಮ ಪಕ್ಷದಲ್ಲೂ ಇರ್ಬೋದು, ಕಾಂಗ್ರೆಸ್ನಲ್ಲೂ ಇರ್ಬೋದು, ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ಒಂದೇ ಸಲ ಇಡೀ ರಾಜ್ಯದ ಎಲ್ಲ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡೋದಿಲ್ಲ. ನೋಡಿ, ನಮ್ಮ ಭಾರತೀಯ ಜನತಾ ಪಕ್ಷ ನಾನು ಕಳೆದ 5 ವರ್ಷದ ಹಿಂದೆ ಬಂದಿದ್ದೇನೆ. ಸರ್ಕಾರ ರಚನೆ ಆಗಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ನನ್ನ ಸೇವೆ ಇದೆ, ನನ್ನ ತ್ಯಾಗ ಇದೆ. ನಾನು ಮಾನ್ಯ MTB ನಾಗರಾಜ್ರವರು, ಹಿಂದೆ ನಾಗೇಶ್ರವರು, ನಾವೆಲ್ಲ ಕೂಡ ಸೇರಿ ಬಂದು ಮಾನ್ಯ ಯಡಿಯೂರಪ್ಪನವರು ನಮ್ಮ ನಾಯಕರನ್ನು ಮುಖ್ಯಮಂತ್ರಿಗಳು ಮಾಡಬೇಕು ಅಂಥೇಳಿ ಭಾಳ ರಿಸ್ಕನ್ನು ಕೂಡ ತೆಗೆದುಕೊಂಡು ಬಂದಿದ್ದೇವೆ. ಇದೇ ರಾಜಕಾರಣ ಅಂತ ಹೇಳಿದ್ದೀನಲ್ಲ, ಇದು ಹೊಸದೇನಲ್ಲ. ನಾನು ಯಾವಾಗಲೂ ಕೂಡ ಬಹುಶಃ ನಮ್ಮ ಜಾಯಮಾನನೋ ಅಥವಾ ನಮ್ಮ ಜಾತಕದಲ್ಲಿದೆಯೋ ಗೊತ್ತಿಲ್ಲ, ಯಾವುದೂ ಕೂಡ ನನಗೆ ಸಲೀಸಾಗಿ ಬಂದಿಲ್ಲ ಜೀವನದಲ್ಲಿ. ಭಾಳ ಕಷ್ಟಪಟ್ಟು ಶ್ರಮಪಟ್ಟು ಕೊನೆ ಗಳಿಗೆಯಲ್ಲೇ ನನಗೆ ಸಿಕ್ಕಿರೋವಂಥದ್ದು. ಇವಾಗಲೂ ನಾನು ಆಶಾಭಾವನೆಯಿಂದ ಇದ್ದೀನಿ. ನಮ್ಮ ಪಕ್ಷ ನನ್ನ ಕೈ ಬಿಡಲ್ಲ. ಕಷ್ಟದಲ್ಲಿ ಕೈ ಹಿಡಿದಿರೋರನ್ನ ಪಕ್ಷ ಕೈ ಬಿಡಲ್ಲ ಅಂತ ನಾನು ಭಾವಿಸಿದ್ದೇನೆ. ನಾನು ಆಶಾಭಾವನೆಯಿಂದ ಇದ್ದೀನಿ, ವಿಶ್ವಾಸದಲ್ಲಿದ್ದೇನೆ. ಇದೇ ವಿಶ್ವಾಸ, ಇದೇ ಆತ್ಮವಿಶ್ವಾಸದಿಂದನೇ ಬೇರೆ ಇನ್ಯಾರು ಕೊಟ್ಟರು ಕೂಡ ನಾನು ಇದೇ ಹುರುಪಿನಿಂದ ಕೆಲಸ ಮಾಡ್ತೀನಿ. ಅದರಲ್ಲೇ ನಿಮ್ಗೆ ಅನುಮಾನ ಬೇಡ. ಇದು ಡಾಕ್ಟರ್ ಕೆ ಸುಧಾಕರ್ ಅವರ ಅಭಿಪ್ರಾಯ. ಕ್ಯಾಮರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, ಟಿವಿ9 ಚಿಕ್ಕಬಳ್ಳಾಪುರ.